Hello, what's up my YouTube family? So this is my first vlog. ಇವತ್ತಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ಒಂದು ಕಾಲ್ ಬಂದಿತ್ತು, ಜಸ್ಟ್ ರ್ಯಾಂಡಮ್ ವೀಡಿಯೋ ಮಾಡಿಕೊಂಡೆ. ಬಟ್ ಇವತ್ತಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವಾಗ ನೀವು ನೆಕ್ಸ್ಟು ನನ್ನ ಫಸ್ಟ್ ರೆಸ್ಕ್ಯೂ ನೋಡ್ತೀರಾ, ಅಂದರೆ ಫಸ್ಟ್ ರೆಸ್ಕ್ಯೂ ವ್ಲಾಗಲ್ಲಿ ಮಾಡಿರೋದು ನೋಡ್ತೀರಾ. ಆ್ಯಂಡ್ ದೆನ್ ಇಟ್ ಕಂಟಿನ್ಯೂಸ್. ಬೆಳಗ್ಗೆ ಒಂದು ಕಾಲ್ ಇತ್ತು, ಬಂದೀನಿ, ಆದರೆ ಇಲ್ಲಿ ರೋಡೇ ಇಲ್ವಲ್ಲ. ಶಿಟ್, ರೋಡೇ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇವ್ರಿಗೆ ನಾನೇ ನಾಯಿ ಕೊಟ್ಟಿದ್ದು ಅಡಾಪ್ಷನಿಗಂತ. ಹ್ಞೂ, ಎಷ್ಟು ಚೆನ್ನಾಗಿದ್ದಾವೆ ಬೈಲಿ. ಏ ಯಾಕ ಅಯ್ಯೋ ಯಾಕಲೇ ಇತ್ತು, ನಾನೇ ಕಡೆ ಊಟ ಆಗ್ತಿದ್ದಿಗೆ. ಎಷ್ಟೊತ್ತಿ ವಾಂತಿ ಮಾಡ್ಕಂತು? ನಿನ್ನೆ ಆಗಲೆಲ್ಲ ವಾಂತಿ ಮಾಡೈತೆ. ಹೌದಾ? ನೀವು ಹಾಕಿರಲ್ಲ, ಬಟ್ ಅದು ಹೊರಗಡೆ ಏನಾದ್ರು ತಿಂದಿರುತ್ತೆ. ಅದೇ ಅದು ಹೊರಗಡೆ ಏನಾದ್ರು ತಿಂದ್ರೆ ಅದು ಇಂಡೈಜೆಷನ್ ಅಜೀರ್ಣ ಆಗುತ್ತಲ್ಲ, ನಮಗೆ ಗ್ಯಾಸ್ಟ್ರಿಕ್ ಆಗೋ ಥರ ಆಗಿರುತ್ತೆ. ಟ್ಯಾಬ್ಲೆಟ್ಸ್ ಕೊಡ್ತೀನಿ ಹಾಕಿ, ಜೋರ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಹಾಲು ಕುಡಿಯುತ್ತಲ್ಲ. ಓಕೆ ಓಕೆ. ಸುಮ್ಮಕನತಿ ಬಾಳ ಚೆನ್ನ ತೆಗಿಯೋದು. ಜೊಲ್ಲು ಸುರಿಸ್ದಂಗತ್ತಲ್ಲ ನನಗೆ ಬೈಯದಂಗ. ಇಲ್ಲ, ಅದು ಗ್ಯಾಸ್ಟ್ರಿಕ್ ಆದ್ರೆ ಹಂಗಾಗುತ್ತೆ. ಸರಿ, ಸುಮ್ಮನೆ ಇರಲೇ. ಸೊ ಇವತ್ತು ಬಂದಿದ್ದೀವಿ ಡಿಸ್ಕಷನ್ಗೆ ವಿತ್ ಗುರುಕಿರಣ್ ಆ್ಯಂಡ್ ರಾಘವೇಂದ್ರ ಸರ್. ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಪ್ಡೇಟ್ಸ್ ಕೊಡ್ತೀನಿ, ನೋಡ್ತಾ ಇರಿ. ನೋಡಿದ್ದೆ ಏನು ಗೊತ್ತಾ, ಫೋಟೋದಲ್ಲಿ ಹೆಂಡತಿ ಚೊಂಬು ತಗೊಂಡು ಹಿಂಗೆ ಹೊಡಿತಾ ಇರ್ತಾವೆ, ಕಣ್ಣಿಗೆ ಬಿದ್ದಿರೋ ಥರ ಇದೆ. ಅದೊಂದು ಪ್ರೀ ವೆಡ್ಡಿಂಗ್ ಮಾಡ್ತೀನಿ. ಸೊ ಹಾಯ್, ಬೆಳಗ್ಗೆಯಿಂದ ಏನೂ ಇರಲಿಲ್ಲ ಅಷ್ಟೊಂದು. ಒಂದು ರೆಸ್ಕ್ಯೂ ಕಾಲ್ ಇತ್ತು ಅಷ್ಟೇ, ಅದನ್ನು ಅಟೆಂಡ್ ಮಾಡಿ ಆಮೇಲೆ ಟೀಮ್ ಮೆಂಬರ್ಸ್ ಬಂದಿದ್ರು, ಅವ್ರ ಸಹ ಡಿಸ್ಕಷನ್ ಆಯಿತು ಒಂದು ರೌಂಡು. ಸೊ ಇವಾಗ ನಾನು ಆ್ಯಕ್ಚುಲಿ ಚಳ್ಳಕೆರೆಗೆ ಹೋಗ್ತಾ ಇದ್ದೀನಿ. 3 ಕೆಲಸಕ್ಕಂತ ಹೋಗ್ತಾ ಇದ್ದೀನಿ. ಒಂದು ಪರ್ಸ್ನಲ್ ಕೆಲಸ ಅಲ್ಲ, 2 ಪರ್ಸ್ನಲ್ ಕೆಲಸ, ಇನ್ನೊಂದು ಒಂದು ಗೋಶಾಲೆ ಇದೆ ಅಲ್ಲಿ, ಅದನ್ನು ನೋಡಿರಲಿಲ್ಲ ತುಂಬ ದಿನದಿಂದ. ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ. ಓಕೆ, ಸೊ ಚಳ್ಳಕೆರೆಗೆ ಸೊ ಇವಾಗ ಗೋಶಾಲೆಗೆ ಬಂದಿದ್ದೀನಿ. ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ ಇಷ್ಟೇ. ಯಾಕಂದರೆ ತುಂಬ ತಿಂಗಳುಗಳಿಂದ ಎಷ್ಟೋ ಹಸುಗೆ ಇಂಜೂರ್ ಆದರೂ ಟ್ರೀಟ್ ಮಾಡಿ ಇಲ್ಲಿಗೆ ಕಳಿಸ್ಕೊಡ್ತಾ ಇದ್ದಿದ್ದು ನಾವು. ಬಟ್ ನಾನು ಯಾವತ್ತೂ ಖುದ್ದಾಗಿ ಬಂದು ನೋಡಿರಲಿಲ್ಲ, ಬರೀ ಹೇಳಿ ಕೇಳಿ ಇದ್ದಿದ್ದಷ್ಟೆ. ಸೊ ಅದಕ್ಕೋಸ್ಕರ ಬಂದು ಒಂದ್ಸರಿ ನೋಡೋಣ ಹೆಂಗಿದೆ ಅಂತ, ವಿಸಿಟ್ ಮಾಡಿ ಹೋಗೋಣ ಅನ್ನೋದಷ್ಟೇ ಉದ್ದೇಶ. ಸೊ ಈ ಥರ ಇದೆ, ನೋಡೋಣ. ಸಾಧ್ಯ ಆದರೆ ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇದೆ ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಆಚೆ ಬಂದು ಏನಾಯಿತು ಅಂತ ಹೇಳ್ತೀನಿ. ಸರ್, ಯಾರೂ ಇಲ್ವಾ? ಹೌದಾ? ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಎಷ್ಟು ಹಸುಗಳನ್ನ ಒಂದಷ್ಟು ಕಳಿಸಿದ್ವಿ, ಗಾಯ ಆಗಿದ್ದು ಅದು ಇದು ಹಿಂಗೆ ಕಳಿಸ್ತಾ ಇರ್ತೀವಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವೇನಾರು ಇದಾವ ಏನು ಯಾವತ್ತೂ ನೋಡಿರಲಿಲ್ಲ, ಬರೀ ಹೇಳಿ ಕೇಳಿದ್ದಷ್ಟೇ. ಅದಕ್ಕೆ ದುರ್ಗದಿಂದ ಬಂದಿರೋದು. ಆಯಿತು, ವಿಸಿಟ್ ಆಯಿತು. ಇವಾಗಿನ್ನು ಹೊರಗೆ ಬರ್ತಾ ಇದ್ದೀನಿ. ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಅಂದರೆ ಬೇಸಿಕ್ ಮೇಂಟೆನೆನ್ಸ್ ಅಂತೂ ಮಾಡೇ ಇದ್ದಾರೆ. ಹುಲ್ಲಾಗಿರ್ಬೋದು, ನೀರಾಗಿರ್ಬೋದು, ಅದು ಫೆಸಿಲಿಟಿ ಎಲ್ಲ ಇದೆ. ಕ್ಲೀನಿಂಗು ಪರವಾಗಿಲ್ಲ, ಸಾಕು. ಬೇಸಿಕ್ ಮೇಂಟೈನ್ ಮಾಡಿದ್ರೆ ಎಷ್ಟೋ ಬೆಟರ್ ಅನಿಸುತ್ತೆ. ಆ್ಯಂಡ್ ನೋ ಇಶ್ಯೂಸ್. ಅವರು ಕೂಡ ರೆಸ್ಪಾನ್ಸಿವ್ ಆಗಿದ್ದರು, ತುಂಬ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರು. ದಟ್ಸ್ ಆಲ್. ನಾವು ಗೋಯಿಂಗ್ ಬ್ಯಾಕ್ ಟು ದುರ್ಗಕ್ಕೆ ಹೋದ್ಮೇಲೆ ಯಾವ್ದಾದ್ರು ಕಾಲ್ಸ್ ಬಂದರೆ ಅಪ್ಡೇಟ್ ಮಾಡ್ತೀನಿ. ಚಳ್ಳಕೆರೆಯಿಂದ ಬಂದುಬಿಟ್ಟು ಮತ್ತೆ ಸ್ಕೂಲ್ಗೆ ಹೋದೆ, ಆ್ಯಸ್ ಯೂಶ್ವಲ್ ವರ್ಕ್. ಅದಾದಮೇಲೆ ಇವಾಗ
ಒಂದು ಸ್ಮಾಲ್ ಮೀಟಿಂಗ್ ಇದೆ ಇನ್ನೊಂದು ಟೀಮ್ದು, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ನಾನು ಬೆಳಗ್ಗೆದೊಂದು ಕ್ಲಾರಿಟಿ ಕೊಟ್ಟಿಲ್ಲ. ಆ ನಾಯಿಮರಿಗೆ ಹಾಲಿಟ್ವಿ ಅಲ್ಲ, ಸೊ ಅದ್ರಲ್ಲಿ ಟ್ಯಾಬ್ಲೆಟ್ಸ್ ಹಾಕಿದ್ದೆ. ಸೊ ಇವಾಗ ಫೋನ್ ಮಾಡಿದ್ರು ಅವರು, ಇಟ್ಸ್ ಓಕೆ ನಾವು. ಸೊ ನಾಳೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಈಗ ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ. ಪಾಸಿಬಿಲಿಟೀಸ್ ಇದ್ದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ವ್ಲಾಗ್ನ ಆಮೇಲೆ ಎಂಡ್ ಮಾಡ್ತೀನಿ. ಓಕೆ, ಲೊಕೇಶನಿಗೆ ರೀಚ್ ಆಗಿದ್ದೀನಿ. ಲೆಟ್ ಮಿ ಶೋ ಯಾ. ಸೊ ಈಗ ಮೀಟಿಂಗ್ ಇದೆ, ಹೋಗ್ತಾ ಇದ್ದೀನಿ. ಮೀಟಿಂಗ್ ಆಯಿತು. ಸೊ ಇವಾಗ ಇನ್ನೇನು ಕೆಲಸ ಇಲ್ಲ, ಮನೆಗೆ ಹೋಗಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮಚ್ ಲವ್. ದಿಸ್ ಈಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ಬಾಯ್.